ಭಾಷೆ ವಿಚಾರಕ್ಕೆ ಕಿತ್ತಾಟಗಳು ಆಗುವಂಥದ್ದು ಪ್ರತಿ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ದೊಡ್ಡ ಘಟನೆಯಾಗಿ ಅದು ಆಗ್ತಾ ಇದೆ. ಅದು ಇಡೀ ದೇಶದಲ್ಲಿ ಒಂದು ದೊಡ್ಡ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಒಂದು ರೀತಿಯಲ್ಲಿ ಕರ್ನಾಟಕದ ಜನರು ದುಷ್ಟರು ದುರುಳರು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನಮ್ಮ ನೆಲದಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಭಾಷೆಯನ್ನ ಆಡುವಂಥದ್ದು, ನಮ್ಮ ಭಾಷೆಯಲ್ಲಿ ನೀವು ಮಾತಾಡಿ ಅಂತ ಕೇಳುವಂಥದ್ದು ಇವತ್ತು ಅಪರಾಧ ಅನ್ನೋ ರೀತಿಯಲ್ಲಿ ನಮ್ಮನ್ನ ಒಂದು ಸೃಷ್ಟಿಯ ಸಂಕಟನವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಬಹಳ ಆತಂಕಕಾರಿಯಾದಂಥ ವಿಚಾರ. ಅದೇ ರೀತಿಯಲ್ಲಿ ಇವತ್ತು ಬ್ಯಾಂಕ್ಗಳಲ್ಲಿ ನೆನ್ನೆ ವಾಚಿಕರ ವಾಣಿನಲ್ಲಿ ನೆನ್ನೆನ ಇವತ್ತು ನೋಡಿದೆ, SBIನಲ್ಲಿ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ, ಬೆಂಗಳೂರಿನಲ್ಲಿ ಬಿಡಿ, ಗ್ರಾಮೀಣ ಭಾಗಗಳಲ್ಲಿ ಬೇರೆ ಪ್ರದೇಶದಿಂದ ಆಯ್ಕೆಯಾಗಿ ಬಂದಿರುವಂಥವ್ರು ಅಲ್ಲಿ ಹಿಂದಿನಲ್ಲಿ ಮಾತಾಡಿ, ಇಂಗ್ಲಿಷ್ನಲ್ಲಿ ಮಾತಾಡಿ, ತೆಲುಗು ತಮಿಳಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು ಕನ್ನಡ ಜನರನ್ನ ಕೇಳುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಈ ರೀತಿ ನಾನಾ ರೀತಿಯಲ್ಲಿ ಕನ್ನಡಕ್ಕೆ ಆತಂಕ ತರುವಂತ ಸಂಗತಿಗಳು ಪ್ರತಿನಿತ್ಯ ಆಗ್ತಾ ಇದ್ದಾವೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನ ನಮ್ಮದೇ ಜನ, ನಾವು ಆಯ್ಕೆ ಮಾಡಿಕೊಂಡಿರುವಂತ ಜನನೇ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಇದು ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ವಿಚಾರವಾಗಿ ನಾಡಿನಲ್ಲಿ ಭ್ರಷ್ಟಾಚಾರ ಅಂತೂ ವ್ಯಾಪಕವಾಗಿದೆ. ಭ್ರಷ್ಟಾಚಾರದಿಂದ ಗೌರವಾಧ್ಯಕ್ಷ ಹೇಳಿದ್ರು ಹಿಂದೆ, ಭ್ರಷ್ಟಾಚಾರ ಮತ್ತೆ ಈ ದುರಾಡಳಿತ ಅನ್ನೋದೇನಿದೆಯಲ್ಲ ಅದು ನಮ್ಮ ಜನರನ್ನ ಕಿತ್ತು ತಿಂತಾ ಇದೆ. ಜನರು ಬದುಕಿದ್ರೆ ತಾನೇ ಕನ್ನಡ ಉಳಿಯುವಂಥದ್ದು. ಕನ್ನಡ ಜನರು ಬದುಕಿದ್ರೆ, ಕನ್ನಡ ಜನರು ಬದುಕು ಹಸನಾದ್ರೆ ಕನ್ನಡ ಉಳಿಯುತ್ತೆ. ಕನ್ನಡ ಜನರೇ ಇಲ್ಲದೆ ಇದ್ರೆ ಇವತ್ತು ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಕಡೆಯಿಂದ, ಬಳ್ಳಾರಿ ಅಥವಾ ಉತ್ತರ ಕರ್ನಾಟಕದಿಂದ ಜನ ಗುಳೆ ಹೋಗ್ತಾರೆ ಮಹಾರಾಷ್ಟ್ರ, ಗೋವಾ, ಆ ಕಡೆ ಪಕ್ಕದ ಹೈದರಾಬಾದ್ಗೆ ಕೆಲಸಕ್ಕೆ. ಅವರೆಲ್ಲ ಚೆದರೋದ್ರೆ ಎಲ್ಲೆಲ್ಲೋ ಬದುಕು ಕಟ್ಕೊಳ್ತಾರೆ, ಅವರಲ್ಲೇ ಹೋಗಿ ಉಳ್ಕೊಳ್ತಾರೆ. ಅವರು ಆ ಭಾಷೆಯನ್ನ ಮಾತಾಡ್ಲಿಕ್ಕೆ, ಇನ್ನೊಂದು ಆ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಕನ್ನಡತನ, ಕನ್ನಡ ಸಂಸ್ಕೃತಿ ಎಲ್ಲಿ ಉಳಿಯುತ್ತೆ? ಅವರು ಇಲ್ಲಿ ನೆಲೆಸಿ ಇಲ್ಲಿ ಬಂದವರು ಕೂಡ ಕನ್ನಡವನ್ನ ಕಲ್ತ್ಕೊಂಡು ನಮ್ಮ ಭಾಗವಾದ್ರೆ ಮಾತ್ರ ಕನ್ನಡ ಉಳಿಯುವಂಥದ್ದು, ಬೆಳೆಯುವಂಥದ್ದು ಆಗುತ್ತೆ. ಆ ಒಂದು ಪರಿಕಲ್ಪನೆ ಇಲ್ಲದೇನೆ ಕೇವಲ ಹಣ ಅಧಿಕಾರದ ಹಿಂದೆ ಬಿದ್ದಿರುವಂತ ಈ JCB ಪಕ್ಷಗಳಿಂದ ಕನ್ನಡ ಉದ್ಧಾರ ಆಗುತ್ತೆ ಅಂತ ಅಂದ್ರೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ KRS ಪಕ್ಷ ನಾವು ಒಂದು ಪ್ರಾದೇಶಿಕ ಪಕ್ಷವಾದರೆ ಕೇವಲ ಕನ್ನಡ ನೆಲ ಜಲ ಭಾಷೆ ಅಂತ ಅನ್ನೋ ವಿಚಾರ ಒಂದೇ ಅಲ್ಲ, ಇಲ್ಲಿಯ ಜನರು ಬದುಕು ಹಸನಾಗಬೇಕು, ಒಂದು ನೆಮ್ಮದಿಯ ಬದುಕನ್ನು ಕಟ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಭ್ರಷ್ಟಾಚಾರ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು